ಸಹಜ ಸಾವು ಅಂದುಕೊಂಡಿದ್ದ ಕೇಸ್ಗೆ ಬಿಗ್ ಟ್ವಿಸ್ಟ್. ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಕೊಲೆ ರಹಸ್ಯ. ನಿರ್ಮಾಣ ಹಂತದ ಕಟ್ಟಡದ ಕೋಣೆಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದ್ದರಿಂದ ಸ್ಥಳೀಯರು ಕೂಡ ಸಹಜ ಸಾವೇ ಇರಬಹುದು ಎಂದುಕೊಂಡಿದ್ರು. ಆದರೆ ವೈಟ್ಫೀಲ್ಡ್ ಪೊಲೀಸರ ತನಿಖೆ ವೇಳೆ ಸಾವಿನ ಹಿಂದಿನ ಸತ್ಯ ಬಯಲಾಗಿದ್ದು, ಕೃತ್ಯ ಎಸಗಿದ್ದ ಆರೋಪಿಯನ್ನ ಪೊಲೀಸರು ಒಂದೇ ದಿನದಲ್ಲಿ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಹೌದು, ಬೆಂಗಳೂರು ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಸಿಎನ್ ಲೇಔಟ್ನ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಬಾಷಾ ಎಂಬಾತನ ಮೃತದೇಹ ಪತ್ತೆಯಾಗಿತ್ತು. ಸ್ಥಳೀಯರು ಶವವನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಮಾಹಿತಿ ತಿಳಿಸಿದಂತೆ ಸ್ಥಳಕ್ಕಾಗಮಿಸಿದ ವೈಟ್ಫೀಲ್ಡ್ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು, ಈ ವೇಳೆ ಮೃತನ ತಲೆಯ ಮೇಲೆ ಗಾಯದ ಗುರುತು ಕಂಡುಬಂದಿತ್ತು. ಇದರಿಂದ ಪೊಲೀಸರಿಗೆ ಅನುಮಾನ ಮೂಡಿದ್ದು, ಅಕ್ಕಪಕ್ಕದ ಜನರನ್ನು ವಿಚಾರಣೆ ಮಾಡಿದ್ದಾರೆ. ಇನ್ನು ಆತನ ಜೊತೆಗಿದ್ದ ಸುಂದರ್ ಎಂಬಾತ ಏಕಾಏಕಿ ಸ್ಥಳದಿಂದ ಕಾಣೆಯಾಗಿದ್ದ. ಬಳಿಕ ಸುಂದರ್ನ ಪತ್ತೆಗೆ ವಿಶೇಷ ತಂಡ ರಚಿಸಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಇನ್ನು ಮೃತ ಬಾಷಾ ಮತ್ತು ಆರೋಪಿ ಸುಂದರ್ ಇಬ್ಬರು ಒಂದೇ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಘಟನೆ ನಡೆದ ರಾತ್ರಿ ಇಬ್ಬರು ಮದ್ಯ ಸೇವಿಸಿದ್ರು. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ವಾಗ್ವಾದ ಶುರುವಾಗಿ ಗಲಾಟೆಗೆ ತಿರುಗಿದ್ದು, ಸುಂದರ್ ರಿಪೀಸ್ ಪಟ್ಟಿಯಿಂದ ಬಾಷಾ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಬಳಿಕ ಗಂಭೀರವಾಗಿ ಗಾಯಗೊಂಡ ಬಾಷಾ ಸ್ಥಳದಲ್ಲಿ ಮೃತಪಟ್ಟಿದ್ದು, ಸಿಕ್ಕಿ ಬೀಳುವ ಭಯದಿಂದ ಮೃತ ದೇಹವನ್ನ ಪಕ್ಕದ ಜಾಗದಲ್ಲಿ ಎಸೆದು ಸುಂದರ್ ಪರಾರಿಯಾಗಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಕಳೆದ 2 ವಾರ ಹಿಂದೆ ವೈಟ್ಫೀಲ್ಡ್ ಇರುವಂಥ ವೈಟ್ಫೀಲ್ಡ್ ಪೊಲೀಸ್ ACS ಲೇಔಟ್ನಲ್ಲಿ ಒಂದು ಟೆಕ್ ಪಾರ್ಕ್ ಹಿಂದುಗಡೆ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂಥ ಶೆಡ್ಸ್ಗಳಲ್ಲಿ ಇರುವಂಥ ಒಬ್ಬರು ಲೇಬರರ್ಸ್ ಅರೌಂಡ್ 70 years ಓಲ್ಡ್ ಪರ್ಸನ್. ಸೊ ಮಿಡ್ ನೈಟ್ ಅರೌಂಡ್ 1:30ಗೆ ನಮಗೆ ತೀರ್ಕೊಂಡಿದ್ರಂತ ಫೋನ್ ಬರುತ್ತೆ. ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಮತ್ತು ನಾವೆಲ್ಲರೂ ಸ್ಪಾಟ್ ಹೋಗ್ತೀವಿ, ನೋಡ್ತೀವಿ. ಸೋಕೋ ಟೀಮ್ ಅವರು ಬರ್ತಾರೆ. ಸೊ ಅವರು ಬಿದ್ದಿರುವಂಥ ತೀರು ಮತ್ತು ಅದೆಲ್ಲ ನೋಡಿದ ಮೇಲೆ ಅವ್ರ ತಲೆಗೆ ಒಂದು ಚಿಕ್ಕ ಇಂಜುರಿ ಆಗಿರುತ್ತೆ. ಅದಾದ ಮೇಲೆ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಇಮಿಡಿಯೇಟ್ಲಿ ನಾವು 174 ಅಂದರೆ ಸಸ್ಪಿಷಿಯಸ್ ಡೆತ್ ರಿಪೋರ್ಟ್ ಮಾಡಿದ್ವಿ. ಮತ್ತು ಅದರ ಮೇಲೇನೂ ಸ್ವಲ್ಪ ಡೌಟ್ ಇತ್ತು. ಸೊ ಹಾಗಾಗಿ ಅವತ್ತು ದಿನ ಮುಂದಿನ ದಿನ ಅವ್ರು ಯಾರ್ಯಾರು ಬಂದು ಹೋಗಿದ್ದಾರೆ, ಅವ್ರ ಜೊತೆ ಯಾರಾದರೂ ಪಾರ್ಟಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ತೀವಿ. ಸೊ ನೆಕ್ಸ್ಟ್ 2 ಡೇಸ್ನಲ್ಲಿ ಅದು ಏನಾಗಿದೆ ಅಂತ ಎಲ್ಲ ಗೊತ್ತಿದ್ಮೇಲೆ ವಿತಿನ್ 2 ಡೇಸ್ನಲ್ಲಿ ನಾವು ಅದು ಮರ್ಡರ್ನ ಕನ್ವರ್ಟ್ ಮಾಡಿ ಒಬ್ಬ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ. ಅಂದರೆ ಆಗಿದ್ದು ಏನಂದರೆ, ಅವತ್ತಿನ ನೈಟು ಅಲ್ಲಿ ಊಟ ಮಾಡ್ತಾ ಇದ್ದಾಗ ಅವರು ಇಬ್ಬರು ಅದೇ ಶೆಡ್ನಲ್ಲಿ ಕೆಲಸ ಮಾಡೋರು, ಅದೇ ಶೆಡ್ ಪಕ್ಕ ಶೆಡ್ಗಳಲ್ಲಿ ಇರುವಂಥವ್ರು, ಅಲ್ಲೇ ಕೆಲಸ ಮಾಡಿದವರು. ಊಟ ಮಾಡ್ತಾ ಇದ್ದಾಗ ಯಾವುದೋ ಒಂದು ವಿಷಯಕ್ಕೆ ಆರ್ಗ್ಯುಮೆಂಟ್ ಆಗುತ್ತೆ. ಅದರಲ್ಲಿ ಅವರು ಆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ವುಡನ್ ಸ್ಟಿಕ್ ಏನಿರುತ್ತೆ, ಕಟ್ಟಿಗೆ, ಆ ಕಟ್ಟಿಗೆಯಿಂದ ತಲೆ ಮೇಲೆ ಒಂದು ಹಿಂದಿನ ಭಾಗದಲ್ಲಿ ಸ್ವಲ್ಪ ಅವರು ಹೊಡಿತಾರೆ. ಸೊ ಅದು ಇಂಜುರಿ ಆಗಿ ಅವ್ರ ಹಿಂದೆ ಬಿದ್ದು. ಸೊ ಅದಾದಮೇಲೆ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಇಮಿಡಿಯೇಟ್ಲಿ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಅವ್ರ ಸಸ್ಪೀಷಿಯಸ್ ಹೆಸರು ಏನಿದೆ ಸೀನ್ ಆಫ್ ಕ್ರೈಮ್ಸ್ ಮತ್ತು CCTV ಫುಟೇಜ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಡೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸದ್ಯ ವೈಟ್ಫೀಲ್ಡ್ ಪೊಲೀಸರು ಕೇವಲ ಒಂದೇ ದಿನದಲ್ಲಿ ಕೊಲೆ ಪ್ರಕರಣವನ್ನ ಭೇದಿಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿ ಸುಂದರ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಈ ಪ್ರಕರಣದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.